ಎದಳು ಮ್ಯಾಕೆ ಅಲ್ಲಿ ಮಮ್ಮ ಬಾಯ್ ಬಡ್ಕತ್ತಾವಳೆ. ಕರ್ಕ ಬ್ಯಾ ನನ್ನ ಮಗನ ಕರ್ಕ ಬ್ಯಾ ನನ್ನ ಮಗನ ಅಂತ ಹೇಳ್ಬಿಟ್ಟು ಸರಿ ಸರಿ ಎದಳು ಬಿರ್ನ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅಲ್ಲ ಅದಕ್ಕೂ ಈ ಅಂತ ಅನ್ಕೊಂಡು ಕುಂತ್ಕೊಂತಾಳೆ. ಎದಳು ಮ್ಯಾಕೆ ನೀನ್ ಮಾಡೋ ಕೆಲ್ಸಕ್ಕೆ ಕಾರ್ಗೆಲ್ಲ ಕಟ್ಟಿದ್ದಲ್ದೆ ಇವಾಗ ನೀನ್ ಆಸ್ಪತ್ರೆ ಬಿಲ್ 10,000 ರೂಪಾಯಿ ಯಾಕೆ ಕುಟ್ಕೊಂಡು ಹೋಯ್ತು. ಏನ್ ಮಾಡ್ತೀಯಾ ಏನೋ ಮಗ 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 ಅಂತ ಮಾಡಿದಕ್ಕೆ ಸರಿಯಾಗಿ ತಕ್ ಸಾಕ್ಸ್ತೀನಿ ನೀ ಆಯ್ತಲ್ಲ ನನಗೆ. ಎದಳು ಮ್ಯಾಕೆ. ಹಲೋ ಮಿಸ್ಟರ್, ನೀವ್ಯಾರು? ಈ ಥರ ಯಾಕೆ ಮಾತಾಡ್ತಾ ಇದ್ದೀರಾ? ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಬಂದಿದ್ದೀರಾ. ನೀವು ಯಾರು ಅಂತ ನನಗೆ ಗೊತ್ತೇ ಇಲ್ವಲ್ಲ. ಎಲ್ಲ ಮಾತಾಡ್ತಿದ್ಯಾ? 42 ಲಕ್ಷ ರೂಪಾಯಿ ಕಾನ ಸರಿಯಾಗಿ ಗುದ್ದುಬಿಟ್ಟು ಹಾಳು ಮಾಡ್ಬಿಟ್ಟು ಇವಾಗ ನಾನು ಯಾರು ಅಂತಾನೆ ನಿಮಗೆ ಗೊತ್ತಿಲ್ಲ ಅನ್ನೋ ಲೆಕ್ಕದಾಗ ಮಾತಾಡ್ತಾ ಇದೆಯಲ್ಲ. ಚರ್ಮ ಸುಲ್ದು ಬಿಡ್ತೀನಿ. ಎಲ್ಲೋದ್ರು ಡಾಕ್ಟ್ರು ಎಲ್ಲರೂ ಕರಿತೀನಿರು. ಏನು ಆಟ ಆಡ್ತಾ ಇದೆಯಾ ಇಲ್ಲಿ? ಅವಾಗ ಬಂದ ಕ್ಲೀನಾಗಿ ಮಾತಾಡ್ಬಿಟ್ಟೆ. ಇವಾಗ ನೋಡಿದ್ರೆ ನನಗೇನು ಗೊತ್ತೇ ಇಲ್ಲ ಅನ್ನಂಗೆ ಆಡ್ತಾ ಇದೆಯಾ? ಏಯ್ ಎದ್ಬಾ ಮನಗೆ ಸುಮ್ಮನೆ ನೀನಿಯಾ ಸಾಕು. ನೀನು ಆಡಿದ ನಾಟಕ ಎಲ್ಲ ನನವೇ ಸಾಕು ಎದ್ಬಾ. ಹಲೋ ಮಿಸ್ಟರ್, ನೀವ್ಯಾರು? ಯಾಕೆ ಲೂಸ್ ಥರ ಆಡ್ತಾ ಇದ್ರಲ್ಲ? ನೀವು ಯಾರು ಅಂತ ನನಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ. ನೀವು ಕನ್ಫ್ಯೂಸ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂತ ಅನ್ಸುತ್ತೆ. ದಯವಿಟ್ಟು ಇಲ್ಲಿಂದ ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಗೊತ್ತಲ್ಲ, ನಾನು ಮತ್ತೆ ಫೈಟಿಂಗ್ ಮಾಡ್ಬೇಕಾಗುತ್ತೆ ನಿಮ್ಮ ಹತ್ರ. ಸುಮ್ಮನೆ ಹೋಗಿ. ಅಪ್ಪ ಏನು ಜನನೋ ಸಿಕ್ದವ್ರನ್ನೆಲ್ಲ ಮಗನೇ ಮಗನೇ ಅನ್ಕೊಂಡು ಬಂದ್ಬಿಡ್ತಾರೆ. ಛೇ ನರ್ಸಮ್ಮ, ಓಯ್ ನರ್ಸಮ್ಮ, ಇವನ್ಗೆ ಏನಾಗೈತೆ ಬಾ ನೋಡ್ಬಾ ಇಲ್ಲಿ ಸರ್ನ. ನರ್ಸಮ್ಮ, ಓ ನರ್ಸಮ್ಮ. ಹೇಳಿ, ಇದು ಯಾಕೆ ಹಿಂಗೆ ಕಿರ್ಚ್ಕೋತಾ ಇದ್ದೀರಾ? ಇದು ಹಾಸ್ಪಿಟಲ್, ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ಏನ್ ಸಮಾಧಾನವಾಗಿ ಮಾತಾಡೋದು? ಇಲ್ಲಿ ನೋಡಿ 10,000 ರೂಪಾಯಿ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬರೋಷ್ಟೊತ್ತಿಗೆ ಈ ಬಡ್ಡಿ ನೀನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾವನಲ್ಲ. ಈಗ ಇವನು ಡಿಸ್ಚಾರ್ಜ್ ಮಾಡ್ಬಿಟ್ಟು ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆಗ್ಲೇ 10,000 ರೂಪಾಯಿ ಕೊಟ್ಟಿವ್ನಿ. ನೋಡಿ, ಈ ಪೇಷಂಟ್ಸು ಓಕೆ, ಈ ಪೇಷಂಟ್ನ ನೋಡ್ತಾ ಇದ್ದೀರಿ. ಡಾಕ್ಟರ್ದು ಟೈಮಿಂಗ್ಸ್ ಮುಗ್ದೋಗಿದೆ. ಅವರು ನರ್ಸ್ ಎಲ್ಲ ಹೋಗಿದ್ದಾರೆ. ನಾನು ನೀವು ರಿಪೋರ್ಟ್ ನೋಡ್ತೀನಿ ರೀ. ರಿಪೋರ್ಟ್ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಹಲೋ ಡಾಕ್ಟರ್, ನನಗೇನಾಗಿದೆ? ನಾನು ಆರಾಮಾಗಿದ್ದೀನಲ್ಲ. ಇವ್ರು ಯಾರು ಅಂತ ಆ್ಯಕ್ಚುಲಿ ನನಗೆ ಗೊತ್ತೇ ಇಲ್ಲ ಡಾಕ್ಟರ್. ಸುಮ್ಮನೆ ಇಲ್ಲ ಮೆಂಟಲ್ ಹಾಸ್ಪಿಟಲಿಂದ ತಪ್ಪಿಸ್ಕೊಂಡು ಬಂದಿದ್ದೀರಾ ಅಂತ ಅನಿಸುತ್ತೆ. ಸುಮ್ಮನೆ ನನ್ನ ಬಂದ್ಬಿಟ್ಟು ಮಗನೇ 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 ಅಂತ ಹೇಳ್ತಾವ್ರೆ. ಆ್ಯಕ್ಚುಲಿ ಇವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಅಯ್ಯಯ್ಯೋ ಡಾಕ್ಟ್ರೆ, ಇವ್ನು ನನ್ನ ಮಗ ಇಷ್ಟೊತ್ತು ಚೆನ್ನಾಗಿದ್ದ. ಕಾರ್ ಆಕ್ಸಿಡೆಂಟ್ ಯಾಕೆ ಮಾಡಿದೆ ಅಂತ ಕೇಳಿದಕ್ಕೆ ಹೆಂಗೋ ಆಡ್ತಾವನೆ. ನೋಡಿ ದಯವಿಟ್ಟು ಇನ್ನೊಂದ್ಸಲ ಪರೀಕ್ಷೆ ಮಾಡ್ಬಿಟ್ಟು ನೋಡಿ ಇವನ್ಗೇನ ತಲೆಗಿಲೆ ಕೆಟ್ಬಿಟ್ಟೈತಾ ಅಂತ. ಇಷ್ಟೊತ್ತು ಚೆನ್ನಾಗೇ ಇದ್ದ ಡಾಕ್ಟ್ರೇ. ನೋಡಿ, ಗಾಬರಿ ಆಗೋಂಥದ್ದು ಏನಿಲ್ಲ. ನಾನು ರಿಪೋರ್ಟ್ನ ನೋಡ್ತೀನಿ ರೀ. ನಿಮ್ಮ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಪಾಪ ನೀವ್ಯಾರೋ ಮಗುನ ಕಳ್ಕೊಂಡಿದ್ದೀರಾ ಅನ್ಸುತ್ತೆ. ಅದಕ್ಕೆ ನೀವು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ. ಡೋಂಟ್ ವರಿ, ಎಲ್ಲ ಒಳ್ಳೇದಾಗುತ್ತೆ. ಓಕೆನಾ? ಆ್ಯಕ್ಚುಲಿ ಐ ಆಮ್ ಎ ಬಿಗ್ ಬಿಸ್ನೆಸ್ ಮ್ಯಾನ್. ನೀವ್ಯಾರು ಅಂತ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ಓಕೆ, ನೀವು ಹಾಗೆಯೇ ಇನ್ನು ಉಳ್ತಿರೋ ನನಗೆ ಅಷ್ಟೊಂದು ಯಾರೂ ಗೊತ್ತಿಲ್ಲ. ಪ್ಲೀಸ್, ನನಗೆ ಪ್ರೈವಸಿ ಬೇಕು. ಈ ಥರ ಎಲ್ಲ ಬೇರೆಲ್ಲ ಬಂದುಬಿಟ್ಟು ನನ್ನ ರೂಮಲ್ಲಿ ನಿಂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಪ್ಲೀಸ್ ಹೋಗ್ತೀರಾ? ಎಲ್ಲ ಕಿತ್ತೋದು ಬೊಡ್ಡಿ ನನ್ನ ಮಗನೇ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಹಿಂಗೆ ಹೇಳ್ತೀಯಲ್ಲ ನೀನು. ಅಯ್ಯೋ ಬೊಡ್ಡಿ, ಎಲ್ಲ ಅನ್ಕೊಬಿಟ್ಟಿದ್ಯಾ ನೀನು? ನನ್ನ ಏನು ಅನ್ಕೊಬಿಟ್ಟಿದ್ಯಾ? ಎಲ್ಲ ಬಿಟ್ಬಿಡ್ತೀನಿ 42 ಲಕ್ಷ ರೂಪಾಯಿ ಕಾರ್ ಹೊಡೆದಿರೋದು ಅಂತ ಅನ್ಕೊಬಿಟ್ಟಿದ್ಯಾ ನೀನು? ನಮ್ಮಮ್ಮ ಸೇರ್ಕೊಂಡು ನನಗೆ ಇಬ್ರು ಸೇರ್ಕೊಂಡು ನಂಗೆ ನಾಮ ಆಗ್ತಾ ಇದ್ರಲ್ಲ. ಬುಟ್ಟೆ ನಾನು ನಿನಗೆ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣನೇ. ಹಲೋ ಮಿಸ್ಟರ್. ಡಾಕ್ಟ್ರೇ, ಸಾರಿ, ಅವ್ರಿಗೆ ಸ್ವಲ್ಪ ಮೆಮೊರಿ ಲಾಸ್ ಆಗಿದೆ. ಅವರು ಎಲ್ಲನೋ ಮರ್ತೋಗ್ಬಿಟ್ಟಿದ್ದಾರೆ. ಅವರು ಆ್ಯಕ್ಚುಲಿ ಅವ್ರಿಗೇನು ನೆನಪೇ ಇಲ್ಲ ಅವರಿಗೆ. ಅಂದರೆ ಇತ್ತೀಚೆಗೆ ಒಂದು 2 ವರ್ಷದಿಂದ 2 ವರ್ಷದಿಂದ ನಡೆದಿರೋ ಘಟನೆಗಳೆಲ್ಲ ಅವ್ರು ಆ್ಯಕ್ಚುಲಿ ಪೂರ್ತಿ ಮರ್ತೋಗ್ಬಿಟ್ಟಿದ್ದಾರೆ. 2 ವರ್ಷದ ಹಿಂದೆ ಇರೋ ಅಂಥರ ಮೆಮೊರೀಸ್ ಎಲ್ಲ ಇದ್ದಾವೆ. 2 ವರ್ಷದಷ್ಟು ಮರ್ತೋಗ್ಬಿಟ್ಟಿದೆ. ಡೋಂಟ್ ವರಿ, ರಿಕವರಿ ಮಾಡ್ಕೋಬೋದು. ನಾನು ಪೇಷಂಟ್ಗೆ ಅರ್ಥ ಆಗೋ ಥರ ಹೇಳ್ತೀನಿ. ಅರೆ ನಾನು ಅವನು ನೆನಪಿರಕ್ಕಿಲ್ಲ. ನಾನು ಅವ್ರ ಅಪ್ಪ. ನೀವು ಅವ್ರ ಅಪ್ಪ ಆಗಿದ್ರೆ 2 ಇಯರ್ಸ್ ಬ್ಯಾಕಲ್ಲೇ ಜೊತೆ ಇರ್ತಿದ್ರಿ ಅಲ್ವಾ? ಅವಾಗ ಅವ್ರಿಗೆ ನೆನಪಿರೋದಲ್ವಾ? 2 ಇಯರ್ಸಿಂದ ಅಷ್ಟೇ ಅವ್ರು ಮರ್ತೋಗಿರೋದು. ಏನು ಅದು ನಾವು ನನ್ನ ಹೆಂಡತಿ ದೂರ ಆಗ್ಬಿಟ್ಟಿದ್ವಿ. ಇವನಿಗೆ ನಾನು ಯಾರು ಅಂತಾನೆ ಗೊತ್ತಿರಲಿಲ್ಲ. ಈ ನಡುವೆ ಒಂದು ಸ್ವಲ್ಪ ದಿನದಿಂದ ನಾನು ಇವನು ಪರಿಚಯ ಆಗಿ ಜೊತೆಗಿರೋದು ಅಷ್ಟೇನೆ. ಐ ಆಮ್ ರಿಯಲಿ ಸಾರಿ. ಅವನಿಗೆ ಈ 2 ಇಯರ್ಸ್ ಏನೇನು ನಡೆದಿದೆ ಅಂತ ಕಂಪ್ಲೀಟ್ ಮರ್ತೋಗ್ಬಿಟ್ಟಿದೆ. ಅವನಿಗೆ ಏನೇನು ನೆನಪಿಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ. ಆ್ಯಕ್ಚುಲಿ ಇರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಕಂಪ್ಲೀಟ್ ಮೆಮೊರಿ ಲಾಸ್ ಆಗಿಬಿಟ್ಟಿದೆ ಸರ್ 2 ಇಯರ್ಸ್ದು. 2 ಇಯರ್ಸಲ್ಲಿ ಅಕಸ್ಮಾತ್ ಏನಾದರೂ ಅವ್ರಿಗೆ ಮದುವೆ ನಡೆದಿದ್ರೆ, ಇಲ್ಲಾಂದರೆ ಅವ್ರಿಗೆ ಏನಾದರೂ ಬೇರೆ ಘಟನೆ ನಡೆದಿದ್ರೆ ಆ್ಯಕ್ಚುಲಿ ಎಲ್ಲನೂ ಎಲ್ಲ ಮೆಮೊರಿ ಫುಲ್ ಲಾಸ್ ಆಗಿಬಿಟ್ಟಿದೆ ಸರ್. ನೋಡಿ, ರಿಪೋರ್ಟಲ್ಲಿ ನೋಡಿದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇದ್ದು ಡಾಕ್ಟರು ಈಗ ಅವ್ರಿಗೆ ನೈಟ್ ಡ್ಯೂಟಿ ಹಾಕಿದ್ದಾರೆ. ಅವ್ರು ಹೊರಗಡೆ ಹೋಗಿದ್ದಾರೆ. ಅವರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಸರ್, ಈ ಥರ ಆಗಿದೆ. ನಿಮ್ಗೇನು ತೊಂದರೆ ಇಲ್ಲ. ಮೆಮೊರೀಸ್ ಎಲ್ಲ ವಾಪಸ್ ಬರುತ್ತೆ. ಆದರೆ ಯಾವಾಗ ಬರುತ್ತೆ, ಹೇಗೆ, ಏನು ಅಂತ ನಾನು ಹೇಳೋಕ್ಕಾಗಲ್ಲ ಸರ್. ಅದಾದಮೇಲೆ ನೋಡಿ, ಮೆಮೊರಿ ಬಂದರೆ ಅದು ಲಕ್ ಅಷ್ಟೇ. ನೀವು ಪ್ರಯತ್ನ ಪಡಬೇಕು ಸರ್. ಏನಾದರೂ ಹೊಸ ಪ್ರಯತ್ನನ ಪಟ್ಟರೆ ಅವರಿಗೆ ಬೇಗ ಜ್ಞಾಪಕ ಬರೋ ಅಂಥ ಚಾನ್ಸಸ್ ತುಂಬ ಇರುತ್ತೆ. ನೀವು ಈ ಥರ ಎಲ್ಲ ಕೂಗಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಸರ್. ನಾನು ಪೇಷಂಟ್ ಹತ್ರ ಮಾತಾಡಿ ಅವ್ರಿಗೆಲ್ಲ ಕನ್ವಿನ್ಸ್ ಆಗಂಗೆ ಮಾಡ್ತೀನಿ ರೀ. ಅಯ್ಯೋ ದೇವ್ರೆ, ಅಂದ್ರೆ ಇವನು ಮದುವೆ ಬೇರೆ ಆಗ್ಬಿಟ್ಟೈತೆ, ಹೆಂಡ್ತಿನ ಬೇರೆ ಮರ್ತೋಗ್ಬಿಟ್ಟವನೆ ಅಂತೀರಾ? 2 ಇಯರ್ಸ್ ಮುಂಚೆ ಏನಾದರೂ ಮದುವೆ ಆಗಿದ್ರೆ ಮರೆಯೋ ಚಾನ್ಸಸ್ ಇಲ್ಲ ಸರ್. 2 ಇಯರ್ಸಿಂದ ಈ ಕಡೆ ಮದುವೆ ಆಗಿದೆ ಅಂತಂದರೆ ಅವ್ರು ಪೂರ್ತಿ ಮರ್ತೋಗಿದ್ದಾರೆ ಸರ್. ನೋಡಿ ಮಿಸ್ಟರ್ ರಾಹುಲ್ ಅವರೇ, ನಿಮಗೆ ಸ್ವಲ್ಪ ತಲೆಗೆ ಏಟ್ ಬಿದ್ದಿದೆ.
ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ನಿಮ್ಗೆ ಆಕ್ಸಿಡೆಂಟ್ ಆದಾಗ ಈ ಥರ ಏಟ್ ಆಗಿರ್ಬೋದು ಅಂತ ಅನಿಸುತ್ತೆ. ಅದು ಏನಾಗಿದೆ ಅಂದರೆ ನಿಮಗೆ ನರ್ವ್ಗೆ ಸ್ವಲ್ಪ ಏಟ್ ಜಾಸ್ತಿ ಬಿದ್ದಿರೋದಕ್ಕೆ ನೀವು 2 ಇಯರ್ಸ್ ಮೆಮೊರಿ ಎಲ್ಲ ಫುಲ್ ಕಳ್ಕೊಂಡಿದ್ದೀರಾ. ನೋಡಿ ನಿಮ್ಗೀಗ ಹೆಲ್ಪ್ ಬೇಕು. ನಿಮಗೆ ನಿಮ್ಮಮ್ಮ ಎಲ್ಲ ನೆನಪಿದ್ದಾರೆ ತಾನೇ? ಯಸ್ ಸರ್, ನನಗೆ ನಮ್ಮ ಮಮ್ಮಿ ಎಲ್ಲ ನೆನಪಿದ್ದಾರೆ. ಮಮ್ಮಿ ಹಾಗೆ ನನ್ನ ಬಿಸ್ನೆಸ್ ಇದೆ, ನನ್ನ ಫ್ಯಾಕ್ಟ್ರಿ, ನನ್ನ ಲವ್ವರ್, ಹಾಂ ಉಷಾ ಎಲ್ಲ ನೆನಪಿದ್ದಾರೆ ಸರ್ ನನಗೆ. ಓಕೆ ಓಕೆ, ಈಗ ನೋಡಿ 2 ಇಯರ್ಸ್ದೆಲ್ಲ ನಿಮ್ಮ ಮೆಮೊರಿ ಲಾಸ್ ಆಗಿಬಿಟ್ಟಿದೆ. ನೀವು 2 ಇಯರ್ಸ್ ಬ್ಯಾಕ್ದೆಲ್ಲ ನೆನ್ಪಿಟ್ಕೊಂಡಿದ್ದೀರಾ. ಈ ಕಡೆದೆಲ್ಲ ನಿಮಗೆ ಆ್ಯಕ್ಚುಲಿ ನೆನಪಿಲ್ಲ ನಿಮಗೆ. ನೀವೀಗ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಇವ್ರ ಜೊತೆ ಹೋಗಿ. ಇವರು ನಿಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತಾರೆ, ಓಕೆನಾ? ಇವ್ರು ನಿನಗೆ ತಂದೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ವಾಟ್? ಇವ್ರು ನನಗೆ ತಂದೆ ಆಗಬೇಕಾ? ನೋ ಚಾನ್ಸ್ ಸರ್, ನೋ ಚಾನ್ಸ್. ಇವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನೋಡಪ್ಪ, ಅದೇ ಹೇಳಿದ್ದು ನಿನಗೆಲ್ಲ ಮೆಮೊರಿ ಲಾಸ್ ಆಗೋಗ್ಬಿಟ್ಟಿದೆ. ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡೋಕೆ ಹೋಗ್ಬೇಡ ಕಣಪ್ಪ. ನೋಡು, ಈಗ ಜಸ್ಟ್ ಈಗ ಇವ್ರ ಜೊತೆ ನೀನು ಹೋಗು, ಓಕೆನಾ? ನಿನಗೆ 2 ಇಯರ್ಸ್ ಮೆಮೊರಿ ಎಲ್ಲ ವಾಪಸ್ ಬರುತ್ತೆ. ನೀವು ವಾಪಸ್ ಬಂದಮೇಲೆ ಮತ್ತೆ ನೀವು ನಾರ್ಮಲ್ ಆಗ್ತೀರಾ, ಏನೂ ತೊಂದರೆ ಇಲ್ಲ. ಸ್ವಲ್ಪ ಸಣ್ಣದಾಗಿ ತಲೆಗೆ ಏಟ್ ಬಿದ್ದಿದೆ ಅಷ್ಟೇನೆ. ಎಲ್ಲ MRI ಸ್ಕ್ಯಾನ್ ಎಲ್ಲ ಮಾಡಿದ್ದಾಯಿತು. ನಿಮ್ಗೆ ಆ್ಯಕ್ಚುಲಿ ಏನೂ ತೊಂದರೆ ಇಲ್ಲ, ಓಕೆನಾ? ಸ್ವಲ್ಪ ತಲೆಗೆ ಏಟ್ ಬಿದ್ದಿರೋದಕ್ಕೆ ಈ ಥರ ಎಲ್ಲ ಆಗಿದೆ. 2 ಇಯರ್ಸ್ ಮೆಮೊರಿ ಮರ್ತೋಗಿದ್ದೀರ ಅಷ್ಟೇ. ಅದ್ರ ಮುಂಚೆ ಎಲ್ಲ ನಿಮಗೆ ತುಂಬ ಚೆನ್ನಾಗಿ ನೆನಪಿದೆ. ಈ 2 ಇಯರ್ಸಲ್ಲಿ ಏನೇನು ಆಗಿದೆ ಅಂತ ನಿಮ್ಗೆ ಆ್ಯಕ್ಚುಲಿ ನೆನಪಿರಲ್ಲ. ಪರವಾಗಿಲ್ಲ, ನೆನ್ಪಿಗೆ ಬರುತ್ತೆ. ಒಂದು ಟೈಮ್ ಬಂದಮೇಲೆ ನೆನ್ಪಿಗೆ ಬರುತ್ತೆ, ಓಕೆನಾ? ಈಗ ನೀವು ಆಲ್ಮೋಸ್ಟ್ ರಿಕವರಿ ಆಗಿದ್ದೀರಾ, ನೋ ಪ್ರಾಬ್ಲಮ್. ನೀವು ಇವ್ರ ಜೊತೆ ಹೋಗಿ. ವಾಟ್? 2 ಇಯರ್ಸ್ ಮೆಮೊರಿ ಲಾಸ್ ಅಂದರೆ ಸರ್, ಹೌ ಇಟ್ಸ್ ಪಾಸಿಬಲ್? ಸಮ್ ಟೈಮ್ಸ್ ಈ ಥರ ಆಗುತ್ತೆ, ಡೋಂಟ್ ವರಿ. ನೀವು ಇದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡಿ. ನೀವು ಪೇಷಂಟ್ ಆಗಿದ್ಕೊಂಡು ನಿಮ್ಮ ಮುಂದೆ ಹೇಳ್ಬಾರ್ದು, ಆದರೂ ನೀವು ಹಠ ಮಾಡ್ತಿರೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ಈಗ ನೀವು ಇವ್ರ ಮನೆಗೆ ಹೋಗಿ ಆಮೇಲೆ ಮುಂದದು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಿಮಗೆಲ್ಲ. ಆಲ್ಮೋಸ್ಟ್ ನಾನು ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಎಲ್ಲ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ, ಓಕೆನಾ? ನೋಡಿ, ಡಿಸ್ಚಾರ್ಜ್ ಆಗಿದೆ ನಿಮ್ಮದು, ಹೋಗಿ. ನೀವು ಆದಷ್ಟು ಬೇಗ ರಿಕವರಿ ಆಗ್ತೀರಾ, ಡೋಂಟ್ ವರಿ. ಓ ಶಿಟ್, 2 ಇಯರ್ಸ್ ಎಲ್ಲ ನಾನು ಬಿಸ್ನೆಸ್ ಎಲ್ಲ ಎಷ್ಟು ಮಾಡಿರ್ತೀನಿ, ಕೋಟಿ ಬಿಸ್ನೆಸ್ ಮಾಡಿರ್ತೀನಿ. ಆ ಬಿಸ್ನೆಸ್ ಎಲ್ಲ ಲಾಸ್ ಆಗಿಬಿಟ್ರೆ ನನಗೆ ಏನು ಮಾಡೋದು? ನನ್ನ ಮಗನ ಬೋಟಿ ತಿನ್ನ ಕಾಸಿಲ್ಲ, 2 ವರ್ಷದಿಂದ ಕೋಟಿ ಬಿಸ್ನೆಸ್ ಮಾಡೋನಂತೆ. ಡೋಂಟ್ ವರಿ, ಆ ಥರ ಪ್ರಾಬ್ಲಮ್ ಏನೂ ಆಗಲ್ಲ, ಓಕೆನಾ? ಡೋಂಟ್ ವರಿ. ನೋಡಿ, ಕಿರ್ಚಾಡೋದು, ಕೂಗಾಡೋದು ಎಲ್ಲ ಬಿಟ್ಟು ಸ್ವಲ್ಪ ಸಮಾಧಾನವಾಗಿ ಮಾತಾಡೋದು ಕಲೀರಿ, ಓಕೆನಾ? ಅವರು ಪೇಷಂಟ್. ನೋಡಿ, ಅವ್ರಿಗೆ ಸ್ವಲ್ಪ ತಲೆಗೆಟ್ಟಾಗಿರೋದಕ್ಕೆ ಎಲ್ಲ ಮರ್ತಿದ್ದಾರೆ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅದರಿಂದ ಏನು ಜೀವಕ್ಕೇನು ಅಪಾಯ ಇಲ್ಲ. ಅವ್ರನ್ನ ಹುಷಾರಾಗಿ ಮನೆಗೆ ಕರ್ಕೊಂಡೋಗಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೀಗ ಆಕ್ಸಿಡೆಂಟ್ ಆಗಿರೋದಕ್ಕೆ ಅವ್ರಿಗೆ ನಡೆದಿರೋ ಘಟನೆ ಏನೋ ಅವ್ರಿಗೆ ನೆನಪೇ ಇಲ್ಲ, ಓಕೆನಾ? ಸಾ, ಅವ್ನಿಗೆ ಏನು ನೆನಪಿಲ್ಲ ಅಂದ್ರೆ ಪರವಾಗಿಲ್ಲ, 42 ಲಕ್ಷ ರೂಪಾಯಿ ಕಾರಣ ನೆನಪೈತಾ ಕೇಳಿ ಸಾ. ರೀ, ಎಷ್ಟು ಸಲ ರೀ ನಿಮ್ಗೆ ಹೇಳೋದು? ಎಷ್ಟು ಸಲ ಹೇಳಬೇಕು? 42 ಲಕ್ಷ ರೂಪಾಯಿ ಕಾರ್ ನೆನಪೈತಾ ಅಂತಂದರೆ ನೀವು 2 ಇಯರ್ಸ್ ಬ್ಯಾಕ್ ತೊಗೊಂಡಿದ್ರೆ ನೆನಪಿರುತ್ತೆ. 2 ಇಯರ್ಸಿಂದ ಈ ಕಡೆ ತೊಗೊಂಡಿದ್ರೆ ಅವ್ರಿಗೇನು ನೆನಪಿರಲ್ಲ, ಓಕೆ? ನೀವು ಸುಮ್ಮನೆ ಯಾಕ್ರಿ ನೀವು? ನಿಮಗೆ ಮಗ ಮುಖ್ಯನಾ ಇಲ್ಲ ನಿಮ್ಗೆ ಏನು ಮುಖ್ಯ ಹೇಳಿ? ನಿಮ್ಗೆ ಸ್ವಲ್ಪ ಏನಾದರೂ ಮ್ಯಾನರ್ಸ್ ಇಲ್ವಾ ನಿಮಗೆ? ಅಪ್ಪ ದೇವ್ರೆ. ನೋಡಿ, ತೊಗೊಳ್ಳಿ ರಿಪೋರ್ಟ್ನ. ತೊಗೊಂಡು ಈಗೆಲ್ಲ ಡಿಸ್ಚಾರ್ಜ್ ಆಗಿದೆ, ಎಲ್ಲ ಅಮೌಂಟ್ ಕಟ್ಟಿದ್ದೀರ ತಾನೇ? ನಿಮ್ಮ ಮಗುನ ಕರ್ಕೊಂಡೀಗ ಹೊರಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸಾ ಹೆಂಗ ನಮ್ಮ 42 ಲಕ್ಷ ರೂಪಾಯಿ ಕಾರ್ ದೋಸಿ ನೆನಪಿಸ್ಕೊಳಂಗ್ ಮಾಡಿ ಸಾ. ಅವನೇ ಕಟ್ಬೇಕು ಸಾ EMI ನ. ರೀ, ನಿಮ್ಗೆ ಎಷ್ಟು ಸಲ ರೀ ಹೇಳೋದು? ಡಾಕ್ಟ್ರೇ, ಆ್ಯಕ್ಚುಲಿ ನಂಗೆ ನೀವು ಯಾರು ಅಂತ ಗೊತ್ತಿಲ್ಲ, ಆದರೆ ಇವ್ರು ಡಾಕ್ಟರ್ ನಿಮ್ಮ ಜೊತೆ ಹೋಗಿ ಅಂತ ಹೇಳಿದ್ದಕ್ಕೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ. ನೋಡಿ, ನಿಮ್ಗೇನು 42 ಲ್ಯಾಕ್ಸ್ ರುಪೀಸ್ ಕಾರು ಅಂತಂದರೆ ನೋ ಪ್ರಾಬ್ಲಮ್. ಆ 42 ಲ್ಯಾಕ್ಸ್ ರುಪೀಸ್ ನಿಮ್ಗೆ ನನ್ನಿಂದ ಏನಾದರೂ ನಿಮ್ಗೆ ಲಾಸ್ ಆಗಿದ್ರೆ ಐ ವಿಲ್ ಪೇ. ನನಗೆ 42 ಲಕ್ಷ ಅನ್ನೋದು ನನಗೇನು ದೊಡ್ಡ ಅಮೌಂಟ್ ಅಲ್ಲ. ಹಿಂಗೆ ಚಿಟ್ಕಿ ಹೊಡೆದು ಹಿಂಗೆ ಕೊಟ್ಬಿಡ್ತೀನಿ ಅಮೌಂಟ್ನ, ಓಕೆನಾ? ಡೋಂಟ್ ವರಿ, ಐ ವಿಲ್ ಪೇ. ಇನ್ನೊಂದ್ಕಿತ ಹೇಳು. 42 ಲಕ್ಷ ರೂಪಾಯಿ ನನಗೆ ಮ್ಯಾಟರ್ ಅಲ್ಲ, ಓಕೆ? ನಾನು ಇವಾಗ ಪೇ ಮಾಡ್ತೀನಿ. ನನ್ನಿಂದ ಲಾಸ್ ಆಗಿದ್ರೆ ಆ್ಯಕ್ಚುಲಿ ನನ್ನ ಮಮ್ಮಿನ ನೋಡಬೇಕು. ಎಲ್ಲ ಬೋರ್ಡೈತದೆ. 42 ಲಕ್ಷ ರೂಪಾಯಿ ದುಡ್ಡು ನಿನಗಿದಿಲ್ವಾ? ಸರಿ ಆಯ್ತು, ಬಾ ನಿಮ್ಮ ಅಮ್ಮಂತ ಕರ್ಕೊಂಡೋಯ್ತೀನಿ. ಬಾ, ಅದೇನ ಮಾತಾಡಿ ಬಾ. ಎದ್ ಬಾ. 42 ಲಕ್ಷ ರೂಪಾಯಿ ಕೊಡ್ದಿರಂಗಿರಿ ನಿಮ್ಮ ಅಮ್ಮ ಸೇರ್ಕೊಂಡು ಬಾ. ಹಲೋ, ಎಕ್ಸ್ಕ್ಯೂಸ್ ಮೀ, ಕಾಲ್ ಮಾಡಿ, ಕಾರ್ ಬರುತ್ತೆ. ಹ್ಞೂ ಕಣಪ್ಪ, ಬರ್ತದೆ. ಬಾ, ಎದ್ ಬಾ, ಇವಾಗ ಬರ್ತದೆ ನೋಡಿ ಒಂದು ಕಾರು. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ನಜು ಬಜ್ಜಾಗಿ ಬಿದ್ದೈತೆ, ಬರ್ತದಂತೆ ಕಾರು. ಎದ್ ಬಾ. ಓ ಶಿಟ್, ನೀನು ಯಾರಿಗೆ ಕೆಲಸಕ್ಕೆ ಇಟ್ಕೊಂಡ್ರು? ಛೇ, ಸೈಡಿಗೆ ಬನ್ನಿ.